ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಓಕೆ, ಸ್ನ್ಯಾಕ್ಸಿಗೆ ಏನಾದರೂ ಯುನೀಕಾಗಿ ಮಾಡೋಣ, ಎಲ್ಲರೊಂದಿಗೆ ತಿನ್ನೋಣ ಅಂತ ಹೇಳಿ ನಮಗೆಲ್ಲರಿಗೂ ಆಸೆ ಇರುತ್ತೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲಾದ ಒಂದು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ. ಹೊರಗಡೆ ನಾವು ಹೋಗಿ ತಿನ್ನೋದಕ್ಕಿಂತಲೂ ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಬೇಕು ಆಲೂಗೆಡ್ಡೆ. ಇಲ್ಲಿ ನಾನು 3 ದೊಡ್ಡ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಾಗೂ ಇದನ್ನು ಈ ರೀತಿ ಕ್ಯೂಬ್ಸ್ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ನೋಡ್ಬೋದು. ಈ ರೀತಿ ಕಟ್ ಮಾಡಬೇಕು. ಇವಾಗ ಇದನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ತೆಗಿತೀನಿ ಅಷ್ಟೇ, ಬೇಯಿಸೋದಿಲ್ಲ, ಏನು ಕೂಡ ಮಾಡಲ್ಲ. ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ನೀರಿಗೆ ಅಷ್ಟೇ. ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ಇದಕ್ಕೆಲ್ಲ ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ಸಣ್ಣ ಸಣ್ಣದಾಗಿ ನಾನು ಗಾರ್ಲಿಕ್ ಎಲ್ಲ ಹೆಚ್ಚುತ್ತಾ ಇದ್ದೀನಿ. ಇದು ನನ್ನ ಹ್ಯಾಂಡ್ ಬ್ಲೆಂಡರ್ ವಿತ್ ಚಾಪರ್. ಸುಮಾರು ಜನ ಕೇಳ್ತಾ ಇದ್ರಿ ಯಾವ ಬ್ರ್ಯಾಂಡಿದು ಅಂತ ಹೇಳಿ. ಅಗರು ಬ್ರ್ಯಾಂಡಿದ್ದು ನಾನು ಯೂಸ್ ಮಾಡೋದು. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಜಸ್ಟ್ ಒಂದು ಕುದಿ ಬರ್ತಾ ಉಂಟು, ನೋಡ್ಬೋದು. ಕುದಿ ಬಂದಿದೆ. ಇದನ್ನು ತೆಗೆದು ಸೋಸಿ ಇಡ್ತಾ ಇದ್ದೀನಿ ನಾನು, ಸ್ವಲ್ಪ ತಣ್ಣಗಾಗಲಿ ಇದು. ಅಷ್ಟು ತನಕ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೈದಾವನ್ನು ತೊಗೊಂಡಿದ್ದೀನಿ, ಹಾಗೂ 3/4 ಕಪ್ಪಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಹಾಗೂ ಇದಕ್ಕೆ ಸ್ವಲ್ಪ ವೆನಿಗರ್ ಹಾಗೂ ನೀರು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ತಿಕ್ಕಾದ ಬ್ಯಾಟರ್ ಇರಲಿ, ತುಂಬ ತೆಳುವಾಗಿ ಮಾಡಬೇಡಿ. ಓಕೆ, ಇವಾಗ ಆಲೂಗೆಡ್ಡೆ ಸ್ವಲ್ಪ ತಣ್ಣಗಾಗಿದ್ದೆ. ಇದಕ್ಕೆ ಇದನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ. ಕೋಟಿಂಗ್ ಕರೆಕ್ಟಾಗಿ ಬರಬೇಕು, ಹಾಗಾಗಿ ತೆಳು ಮಾಡಬೇಡಿ ಅಂತ ಹೇಳಿದ್ದು ನಾನು. ಈ ರೀತಿ ಇದ್ದರೆ ಪರವಾಗಿಲ್ಲ. ನೋಡಿ, ಸಾಸಿಯಾಗಿ ಕಾಣ್ತಾ ಉಂಟಲ್ವ, ನೋಡಿ, ಹೀಗೆ ಬರಬೇಕಿದು. ಇವಾಗ ಇದನ್ನು ಒಂದು 5 ನಿಮಿಷ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯಿರಿ. ಸ್ವಲ್ಪ ಕಡಕ್ಕಾಗಿ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ನಾನು ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡಿದ್ದೀನಿ, ಹಾಗೂ ಇದನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದದೆಲ್ಲವನ್ನು ಕೂಡ ನಾವು ಫ್ರೈ ಮಾಡಿ ತೆಗೆಯೋಣ. ಓಕೆ, ಎಲ್ಲ ಫ್ರೈ ಮಾಡಿ ಆದಮೇಲೆ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ ಗಾರ್ಲಿಕ್ ಎರಡನ್ನು ಕೂಡ ಹಾಕಿ ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಗಾರ್ಲಿಕ್ಕನ್ನು ಜಾಸ್ತಿ ಕಲರ್ ಬರುವ ಹಾಗೆ ಫ್ರೈ ಮಾಡಲಿಕ್ಕಿಲ್ಲ. ಹಾಗೂ ಇದಕ್ಕೆ ಹಸಿಮೆಣಸಿನಕಾಯಿ ಒಂದು 4 ಸೇರಿಸಿದ್ದೀನಿ. ಆಮೇಲೆ ನೀರುಳ್ಳಿಯನ್ನು, ದೊಡ್ಡ ಸೈಜ್ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡೋಣ. ಓಕೆ, ಒಳ್ಳೆ ರೀತಿ ಇದು ಫ್ರೈ ಆಗಲಿ. ಗ್ಯಾಸನ್ನು ಐ ಫ್ಲೇಮಲ್ಲೇ ಇಡಬೇಕು ನಾವು. ಇದಕ್ಕೆ 1 ಚಮಚದಷ್ಟು ಸೋಯಾ ಸಾಸ್ ಹಾಗೂ ಟೊಮೆಟೊ ಸಾಸ್ ಒಂದು 2 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ನೋಡ್ಕೊಂಡು ಬೇಕಿದ್ರೆ ನೀವು ಸೇರಿಸ್ಬೋದು. ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಓಕೆ, ಒಳ್ಳೆ ರೀತಿದು ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ನೀರನ್ನು ಸೇರಿಸಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೂ ಇವಾಗ 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸಾಸಿ ರೆಡಿ ಆಗಿದೆ. ಇವಾಗ ಒಂದು ಕುದಿ ಬರುವಾಗ ನಾವು ಫ್ರೈ ಮಾಡಿದ ಆಲೂಗೆಡ್ಡೆ ಇತ್ತು ನೋಡಿ, ಅದನ್ನು ಇದಕ್ಕೆ ಸೇರಿಸೋಣ. ಸರಿಯಾಗಿ ಮಿಕ್ಸ್ ಮಾಡಿ. ಸಾಸ್ ರೆಡಿ ಆಗುತ್ತೆ ನೋಡಿ, ಆ ಟೈಮಲ್ಲಿ ಉಪ್ಪನ್ನೊಂದು ಕರೆಕ್ಟಾಗಿ ನೋಡಿ. ಯಾಕೆಂದರೆ ಆಮೇಲೆ ನಾವು ಉಪ್ಪು ಸೇರಿಸಿದರೆ ಕರೆಕ್ಟ್ ಆಗಲ್ಲ. ಹಾಗಾಗಿ ಸಾಸಿಗೆ ನಾವು ಉಪ್ಪನ್ನು ಸೇರಿಸಬೇಕಾಗುತ್ತೆ. ಉಪ್ಪು ನೋಡಿ ಸರಿಯಾಗಿ ಮಿಕ್ಸ್ ಮಾಡಿ. ನೋಡಿ, ಎಲ್ಲ ಡ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ಇವಾಗ ರೆಡಿಯಾಗಿದೆ ಪೊಟ್ಯಾಟೊ ಮಂಚೂರಿಯನ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಉಳಿದ ಮಂಚೂರಿ ಮಾಡ್ತೀವಿ ನೋಡಿ, ಅದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ಇದು. ಪೊಟ್ಯಾಟೊ ತಿನ್ನಲಿಕ್ಕೆ ಒಂಥರ ಟೇಸ್ಟ್ ಇರುತ್ತೆ, ಯಾಕೆಂದರೆ ನಾವು ಫ್ರೈ ಮಾಡಿ ಎಲ್ಲ ಇರ್ತೀವಲ್ವ, ಹಾಗಾಗಿ. ಓಕೆ, ಎಲ್ಲ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.